ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನದಲ್ಲಿ ಏನು ಹೇಳಿದ್ದಾರೆ? 2026ರಲ್ಲಿ ಏನೆಲ್ಲ ಜರುಗಲಿವೆ? ಅವರು ಬರೆದ ಕಾಲಜ್ಞಾನ ಎಲ್ಲಿದೆ? ಈಗಾಗಲೇ ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ ಎಷ್ಟೋ ಸಂಗತಿಗಳು ನಡೆದಿವೆ. 2024-25ರಲ್ಲಿ ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ ಏನೆಲ್ಲ ವಿಷಯಗಳು ನಡೆದಿವೆ, ಮುಂದೆ ಏನೆಲ್ಲ ನಡೆಯಲಿವೆ ಎಂಬುದನ್ನ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈ ವಿಡಿಯೋ ತುಂಬಾನೇ ಆಸಕ್ತಿಯಾಗಿರುತ್ತೆ, ಆದ್ರಿಂದ ಕೊನೆಯವರೆಗೂ ಮಿಸ್ ಮಾಡದೆ ವಿಡಿಯೋ ನೋಡಿ. ಹಾಗೇನೆ ನೀವು ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನ ನಂಬುವವರಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನು ತಡ ಮಾಡದೆ ಕಾಲಜ್ಞಾನದೊಳಗೆ ಹೋಗೋಣ ಬನ್ನಿ. ಪೋತುಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಇವರ ಕಾಲಜ್ಞಾನದಲ್ಲಿ ಹೇಳಿದ್ದು ಎಷ್ಟೋ ನಡೆದಿವೆ, ಇನ್ನು ಎಷ್ಟೋ ಜರುಗಲಿವೆ. ಅವರು ಹೇಳಿದ್ದೇನೆಂದರೆ, ಒಂದು ಸ್ಥಳದಲ್ಲಿ ವಿಗ್ರಹ ಮಾತನಾಡುತ್ತದೆ ಎಂದು ಹೇಳಿದ್ದರು. ಶ್ರೀಶೈಲದಲ್ಲಿ ದಟ್ಟ ಮಂಜು ಬಂದು ಆ ಪರಮಶಿವ ಮನುಷ್ಯರ ಜೊತೆ ಮಾತನಾಡ್ತಾನೆ ಎಂದು ಹೇಳಿದ್ದರು. ಒಬ್ಬ ತಾಯಿ 16 ವರ್ಷಗಳ ಕಾಲ ರಾಜ್ಯ ಆಳುತ್ತಾಳೆ ಅಂದರೆ ಇಂದಿರಾ ಗಾಂಧಿಯ ಬಗ್ಗೆ 500 ವರ್ಷಗಳ ಹಿಂದೆಯೇ ಹೇಳಿದ್ದಾರೆ. 12 ದಿನಗಳ ಕಾಲ ಗೋದಾವರಿ ನದಿಯಲ್ಲಿ ಒಂದು ಹನಿ ನೀರು ಕೂಡ ಇರೋದಿಲ್ಲ. 13ನೇ ದಿನ ಭಯಂಕರವಾದ ಪ್ರವಾಹಗಳು ಬರ್ತವೆ ಎಂದು ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ್ದಾರೆ. ನಮ್ಮನ್ನ ಬಹಳ ಕಡಿದ ಕರೋನಾ ತರಹದ ರೋಗಗಳು ಇನ್ನೂ ಎಷ್ಟೋ ಬರಲಿವೆ ಎಂದು ತಿಳಿಸಿದ್ದಾರೆ. ಅವುಗಳಲ್ಲಿ ಕೆಲವು ರೋಗಗಳಿಗೆ ಔಷಧವೇ ಸಿಗೋದಿಲ್ಲ ಎಂದು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಪ್ರಕೃತಿ ವಿಕೋಪಗಳು ತುಂಬಾ ಹೆಚ್ಚಾಗ್ತವೆ ಎಂದು ಹೇಳಿದ್ದಾರೆ. ಮನುಷ್ಯರ ಕೋಪಕ್ಕೆ ನಿಯಂತ್ರಣವಿಲ್ಲದೆ ಒಬ್ಬರನ್ನೊಬ್ಬರು ಕೊಲೆ ಮಾಡುವುದು ತುಂಬಾ ಆಗ್ತದೆ ಎಂದು ಹೇಳಿದ್ದಾರೆ. ಇದು ಈ ದಿನಗಳಲ್ಲಿ ನಡೆಯುತ್ತಿದೆ. ಇತ್ತೀಚೆಗೆ ಒಬ್ಬ ವ್ಯಕ್ತಿ ಹೋಟೆಲ್ ಅಲ್ಲಿ ಕೇಳದೆ ನೀರು ಕುಡಿದಿದ್ದಕ್ಕೆ ಹೋಟೆಲ್ ಮಾಲೀಕ ಮತ್ತೆ ಅವನ ಸ್ನೇಹಿತರು ಸೇರಿ ಆ ನೀರು ಕುಡಿದ ವ್ಯಕ್ತಿಯನ್ನ ಹೊಡೆದು ಪ್ರಾಣ ತೆಗೆದಿದ್ದಾರೆ. ಎಲ್ಲಾ ಹಣ್ಣುಗಳು ರಾಸಾಯನಿಕಗಳಿಂದ ಸಂಪೂರ್ಣ ಕಲುಷಿತವಾಗ್ತವೆ ಎಂದು ಹೇಳಿದ್ದಾರೆ. ಈ ದಿನಗಳಲ್ಲಿ ರಾಸಾಯನಿಕಗಳು ಬಳಸದೆ ಒಂದು ಹಣ್ಣನ್ನು ಬೆಳೆಯುತ್ತಿಲ್ಲ. ಭಾರತ ದೇಶ ಜಗತ್ತಲ್ಲೇ ಅಗ್ರ ರಾಷ್ಟ್ರವಾಗಿ ನಿಲ್ತದೆ ಎಂದು ಹೇಳಿದ್ದಾರೆ. ಆದ್ರೆ ಯುದ್ಧಗಳು, ಭೂಕಂಪಗಳು ಬಂದು ಭಾರತ ತುಂಬಾ ಹಾಳಾಗ್ತದೆ ಎಂದು ಹೇಳಿದ್ದಾರೆ. ಒಬ್ಬ ಮಹಿಳೆ ಒಂದೇ ಕರುಳಿಗೆ 8 ಮಕ್ಕಳಿಗೆ ಜನ್ಮ ನೀಡ್ತಾಳೆ. ಚಿನ್ನಕ್ಕಿಂತ ಬೆಳ್ಳಿಗೆ ಹೆಚ್ಚು ಮಹತ್ವ ಬರ್ತದೆ. ಅದೇ ರೀತಿ ನಮ್ಗೆಲ್ರಿಗೂ ಇಷ್ಟವಾದ ತಿರುಪತಿ ವೆಂಕಟೇಶ್ವರ ದೇವಾಲಯ 4 ದಿನಗಳ ಕಾಲ ಯಾವ ಪೂಜೆಗಳು ಇಲ್ಲದೆ ಮುಚ್ಚಿ ಹೋಗ್ತದೆ ಎಂದು ಹೇಳಿದ್ದಾರೆ. ತುಂಬಾ ಜನ ಸ್ವಾಮೀಜಿಗಳು ತಾವೇ ದೇವರುಗಳು ಎಂದು ಹೇಳಿಕೊಂಡು ತಿರುಗಾಡುತ್ತಿರ್ತಾರೆ. ಬಾಯಿ ಮಾತನ್ನ ಜನ ನಂಬೋದಿಲ್ಲ. ಕಾಗದದ ಮೇಲೆ ಬರೆದಿದ್ದಕ್ಕೆ ಮಾತ್ರ ಬೆಲೆ ಇರ್ತದೆ. ಈಗ ನಡೆಯುವ ರಿಜಿಸ್ಟ್ರೇಷನ್ಗಳಾದರೂ, ಲೋನ್ಗಳಾದರೂ, ಇನ್ನೇನೇ ಇತರ ಕೆಲಸಗಳಾದರೂ ಕಾಗದದ ಮೇಲೆ ಬರೆದ್ರೆ ಮಾತ್ರ ನಾವು ನಂಬುತ್ತೇವಲ್ವಾ? ಅಕ್ರಮಗಳು ಭಯಂಕರವಾಗಿ ಹೆಚ್ಚುತ್ತವೆ. ಮಹಿಳೆಯರ ಮೇಲೆ ದೌರ್ಜನ್ಯಗಳು ತುಂಬಾ ಹೆಚ್ಚುತ್ತವೆ. ನಾವೀಗ ಪ್ರತಿದಿನ ಎಷ್ಟೋ ದೌರ್ಜನ್ಯಗಳನ್ನ ನೋಡ್ತಿದ್ದೇವೆ. ಇವು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆಯಾಗ್ಲಿ, ಸ್ವಲ್ಪವೂ ಕಡಿಮೆಯಾಗ್ತಿಲ್ಲ. ಇದಕ್ಕೆ ಕಾರಣ ಮಾತ್ರ ಅಸಮರ್ಥ ವ್ಯವಸ್ಥೆ ಎಂದು ನನ್ನ ಅಭಿಪ್ರಾಯ. ಹಾಗಾದ್ರೆ ನೀವೇನಂತೀರಾ? ಮಹಿಳೆಯರು ನಾಚಿಕೆ ಬಿಟ್ಟು ತಿರುಗುತ್ತಾರೆ ಎಂದು ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ್ದಾರೆ. ಈಗ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಂತಹ ಆಪ್ಗಳಲ್ಲಿ ಮಹಿಳೆಯರು ಮಾಡ್ತಿರುವುದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಆದ್ರೆ ಎಲ್ಲರೂ ಅಲ್ಲ, ಕೆಲವರು ಹಾಗೆ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಭಯಂಕರವಾಗಿ ಬದಲಾದರೂ ಆಶ್ಚರ್ಯ ಪಡಬೇಕಾದ ಅವಶ್ಯಕತೆ ಇಲ್ಲ. ವಯಸ್ಸಿಗೆ ಬೆಲೆ ಇಲ್ಲದೆ, ಸಂಬಂಧಗಳಿಗೆ ಬೆಲೆ ಇಲ್ಲದೆ ಸಂಬಂಧಗಳನ್ನ ಕಟ್ಟಿಕೊಳ್ತಾರಂತೆ. ಇಂತಹವು ಇತ್ತೀಚೆಗೆ ತುಂಬಾ ಜರುಗುತ್ತಿವೆ. ತಂದೆ ಮಗಳನ್ನ, ಅಣ್ಣ ತಂಗಿಯನ್ನ, ಹೀಗೆ ತುಂಬಾ ದೌರ್ಜನ್ಯಗಳು ಜರುಗುತ್ತಿವೆ. ವೇಶ್ಯೆಯರಿಂದ ಜನರು ಭಯಂಕರ ರೋಗಗಳಿಗೆ ತುತ್ತಾಗುತ್ತಾರೆ. ಗಾಳಿ ಮಳೆ ಇಲ್ಲದೆ ಮನುಷ್ಯರು ಪಶುಗಳಂತೆ ವರ್ತಿಸುತ್ತಾರೆ. ಈಗ ಜಗತ್ತನ್ನ ನಡುಗಿಸುತ್ತಿರುವ ಸುಖದ ರೋಗಕ್ಕೆ ಔಷಧವೇ ಇಲ್ಲ. ಈ ರೋಗ ಬಂದವರು ಸಾಯುವುದು ಖಚಿತ. ಅಕ್ರಮ ಸಂಬಂಧಗಳು ಇತ್ತೀಚಿನ ಕಾಲದಲ್ಲಿ ಭಯಂಕರವಾಗಿ ಹೆಚ್ಚಾಗಿವೆ. ಕೊಲೆಗಳು ಜರುಗುತ್ತಿವೆ. ಮಹಿಳೆಯರು, ಪುರುಷರು ಇಬ್ಬರು ಕಾಮಭೋಗಕ್ಕೆ ಒಗ್ಗಿಕೊಳ್ತಾರೆ. ಪಕ್ಕದವರ ಹೆಂಡತಿಯನ್ನ ಸ್ವಾಧೀನಪಡಿಸಿಕೊಳ್ತಾರೆ ಎಂದು ಹೇಳಿದ್ದಾರೆ. ಜನಸಂಖ್ಯೆ ನಾವು ಅಂದಾಜು ಮಾಡಿದ್ದಕ್ಕಿಂತ ಭಯಂಕರವಾಗಿ ಹೆಚ್ಚುತ್ತದೆ ಎಂದು ಬ್ರಹ್ಮೇಂದ್ರ ಸ್ವಾಮಿಗಳು ಬಹಳ ಹಿಂದೆಯೇ ಹೇಳಿದ್ದಾರೆ. ಅದಕ್ಕೆ ಸಾಕ್ಷಿ ಈಗಿನ ಜನಸಂಖ್ಯೆಯ ಅಂಕಿ ಅಂಶಗಳು ನಮಗೆ ಗೊತ್ತೇ ಇದೆ. ಕಾಡು ಮೃಗಗಳು ದೇವಾಲಯದ ಪ್ರದೇಶಕ್ಕೆ ಬಂದು ಮನುಷ್ಯರನ್ನ ಕೊಲ್ತವೆ ಎಂದು ಹೇಳಿದ್ದಾರೆ. ಅದೂನು ಜರುಗಿದೆ. ತಿರುಮಲ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಈಗ ಮುಂದೆ ಜರುಗಬೇಕಾದವುಗಳನ್ನ ತಿಳಿದುಕೊಳ್ಳೋಣ. ಸುಮಾರು 5000 ವರ್ಷಗಳ ನಂತರ ಕಾಶಿಯಲ್ಲಿ ಗಂಗಾ ನದಿ ಮಾಯವಾಗ್ತದೆ ಎಂದು ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ್ದಾರೆ. ಈಗಾಗಲೇ ಕಾಶಿಯಲ್ಲಿ ಗಂಗಾ ನದಿ ಕಾರ್ಖಾನೆಗಳ ತ್ಯಾಜ್ಯದಿಂದ ಕಲುಷಿತವಾಗ್ತಿದೆ. ಹೀಗೆ ನೋಡಿದ್ರೆ ಕೆಲ ದಶಕಗಳ ನಂತರ ಅದು ಜರುಗುವ ಸಾಧ್ಯತೆ ಇಲ್ಲದಿರಲಾರದು ಎಂದು ತಿಳಿಯುತ್ತೆ. ಜಗತ್ತಲ್ಲಿ ಪಾಪಿಗಳ ಸಂಖ್ಯೆ ಹೆಚ್ಚಾಗಿ ಪುಣ್ಯಾತ್ಮರ ಸಂಖ್ಯೆ ಕಡಿಮೆಯಾಗ್ತದೆ ಎಂದು ಹೇಳಿದ್ದಾರೆ. ದಿನಾಲೂ ನಮ್ಮ ದೇಶದಲ್ಲಿ ನಡೆಯುತ್ತಿರುವ ದಾರುಣಗಳನ್ನ ನೋಡ್ತಿದ್ರೆ ಇದು ನಿಜವೇ ಅನ್ನಿಸ್ತದೆ. 2040ರಲ್ಲಿ 40 ದಿನಗಳ ಕಾಲ ಕಾಶಿಯಲ್ಲಿರುವ ಗಂಗೆಯಲ್ಲಿ ನೀರು ಇರೋದಿಲ್ಲ ಎಂದು ಹೇಳಿದ್ದಾರೆ. ಕೃಷ್ಣಾ ನದಿಯ ಮಧ್ಯೆ ಚಿನ್ನದ ರಥ ಹೊರಬರ್ತದೆ. ಅದನ್ನ ನೋಡಿದ ಜನರ ಕಣ್ಣುಗಳು ಹೋಗ್ತವೆ ಎಂದು ಹೇಳಿದ್ದಾರೆ. ಭಾರತದಲ್ಲಿ ಯುದ್ಧ ನಡೆಯುತ್ತದೆ. ದೆಹಲಿಯ ಮೇಲೆ ಬಾಂಬ್ ಮಳೆ ಸುರಿಯುತ್ತೆ. ದೇಶದ ರಾಜಧಾನಿ ಬದಲಾಗ್ತದೆ.
ವಾಸ್ತವವಾಗಿ ಇಲ್ಲಿಯ ತನಕ ಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನದಲ್ಲಿ ಹೇಳಿದ್ದು ಎಷ್ಟೋ ಜರುಗಿವೆ, ಇನ್ನು ಎಷ್ಟೋ ಜರುಗುತ್ತಿವೆ ಎಂದು ಹೇಳಲು ಸಾಕ್ಷ್ಯಗಳು ಕೂಡ ಇವೆ. ಹೀಗೆ ಇನ್ನೂ ಕಲಿಯುಗದ ಬಗ್ಗೆ ಜರುಗಬೇಕಾದ ಸಂಗತಿಗಳ ಬಗ್ಗೆಯೂ ಬ್ರಹ್ಮೇಂದ್ರ ಸ್ವಾಮಿಗಳು ತಮ್ಮ ಕಾಲಜ್ಞಾನದಲ್ಲಿ ವಿವರಿಸಿದ್ದಾರೆ. ಬ್ರಹ್ಮೇಂದ್ರ ಸ್ವಾಮಿಗಳು ಬರೆದ ಕಾಲಜ್ಞಾನ ಪತ್ರಗಳು ಕೆಲವು ನಮಗೆ ಗೊತ್ತಿದ್ದರೂ ಇನ್ನೂ ಕೆಲವು ರಹಸ್ಯವಾಗಿಯೇ ಇವೆ ಎಂದು ಹೇಳ್ತಾರೆ. ಯುದ್ಧಗಳು ನಡೆಯುತ್ತವೆ, ಅವುಗಳಿಂದ ನಮ್ಮ ದೇಶ ತುಂಬಾ ನಷ್ಟ ಅನುಭವಿಸುತ್ತದೆ. ಅತ್ಯಗತ್ಯ ವಸ್ತುಗಳ ಬೆಲೆ ತುಂಬಾ ಏರ್ತದೆ. ಅದೇ ರೀತಿ ಆಸ್ತಿ ಮತ್ತೆ ಪ್ರಾಣಹಾನಿಯೂ ತುಂಬಾ ಆಗ್ತದೆ. ಒಂದು ಚಂಡಮಾರುತ ಬರ್ತದೆ, ಅದರಿಂದ ಎಷ್ಟೋ ಪ್ರದೇಶಗಳು ತತ್ತರಿಸುತ್ತವೆ. ಕ್ಯಾನ್ಸರ್ ತರಹದ ಮಾರಕ ರೋಗಗಳಿಗೆ ಔಷಧಗಳು ಬರ್ತವೆ. ಅದೇ ರೀತಿ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಏರ್ತಲೇ ಇರ್ತದೆ. ಶ್ರೀಮಂತರಿಗೂ ಕೊಳ್ಳಲಾಗದಷ್ಟು ಏರ್ತದೆ ಎಂದು ಹೇಳಿದ್ದಾರೆ. ಈಗಾಗಲೇ 2 ವರ್ಷ ಹಿಂದಿನ ಬೆಲೆಯನ್ನ ಈಗಿನ ಬೆಲೆಯೊಂದಿಗೆ ಹೋಲಿಸಿ ನೋಡಿದ್ರೆ ಚಿನ್ನದ ಬೆಲೆ ಎಷ್ಟು ಏರಿದೆ ಎಂದು ನಮ್ಗೆಲ್ರಿಗೂ ಗೊತ್ತಿದೆ. ಹೀಗೆ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಏರುವ ಸಾಧ್ಯತೆ ಇದೆ. ಹೆಂಡತಿ ಮತ್ತು ಗಂಡ ದುಡ್ಡಿನ ಆಸೆಗೆ ಒಬ್ಬರನ್ನೊಬ್ಬರು ಕಿರುಕುಳ ಕೊಡ್ತಾರೆ. ಇಂತಹ ಸುದ್ದಿಗಳು ನಾವು ಕೇಳ್ತಲೇ ಇದ್ದೇವೆ. ಆಕಾಶದಲ್ಲಿ 2 ಚಿನ್ನದ ಹಂಸಗಳು ಹುಟ್ಟಿ ಊರೂರು ಸುತ್ತಾಡ್ತವೆ ಎಂದು ಹೇಳಿದ್ದಾರೆ. ಅದೇ ರೀತಿ ಆಸೆಗೆ ಹೋಗಿ ಆ ಹಂಸಗಳನ್ನ ಹಿಡಿಯಲು ಯತ್ನಿಸಿ ಎಷ್ಟೋ ಜನ ಸಾಯ್ತಾರೆ ಎಂದು ಹೇಳಿದ್ದಾರೆ. ಬೇವಿನ ಮರಕ್ಕೆ ಅಮೃತ ಸುರಿಯುತ್ತದೆ ಎಂದು ಹೇಳಿದ್ದಾರೆ. ತುಂಬಾ ದೊಡ್ಡ ಕ್ಷೇತ್ರವಾದ ತಿರುಮಲ ಸ್ವಾಮಿಗಳ ದೇವಾಲಯದ ಸಂಪತ್ತನ್ನ 6 ಜನ ದೊಡ್ಡ ಕಳ್ಳರು ಕದ್ದುಕೊಳ್ತಾರೆ. ಅದರಿಂದ ಸ್ವಾಮಿಯವರ ಬಲಗೈ ನಡುಗಲು ಶುರುವಾಗ್ತದೆ ಎಂದು ಹೇಳಿದ್ದಾರೆ. ದೇಶದಲ್ಲಿ ಅನೇಕ ಉತ್ಪನ್ನಗಳು ಶುರುವಾಗ್ತವೆ. ಪಾಪದಿಂದ ಮಲ್ಲಿಕಾರ್ಜುನ ಸ್ವಾಮಿ ಶ್ರೀಶೈಲವನ್ನ ಬಿಟ್ಟು ವಿಂಧ್ಯ ಪರ್ವತಗಳಿಗೆ ಹೋಗ್ತಾರೆ ಎಂದು ಹೇಳಿದ್ದಾರೆ. ಪಶ್ಚಿಮ ದಿಕ್ಕಲ್ಲಿ ಮಧ್ಯರಾತ್ರಿ ಸೂರ್ಯ ಉದಯಿಸ್ತಾನೆ ಎಂದು ಹೇಳಿದ್ದಾರೆ. ಶ್ರೀಶೈಲದ ಶಿಖರದ ಮೇಲೆ ಬೆಂಕಿಯ ಮಳೆ ಸುರಿಯುತ್ತದೆ. ಅದನ್ನ ನೋಡಿ ನಂದಿ ದೊಡ್ಡ ಗರ್ಜನೆ ಮಾಡುತ್ತದೆ. ಆ ಗರ್ಜನೆ ಕೇಳಿ ಎಷ್ಟೋ ಜನ ಸಾಯ್ತಾರೆ. ಭೂಮಿ ಸ್ವಲ್ಪ ಸ್ವಲ್ಪವಾಗಿ ಸಮುದ್ರದಲ್ಲಿ ಸೇರ್ಕೊಂಡು ಕೆಲವು ಮಹಾನಗರಗಳು ಮಾಯವಾಗ್ತವೆ. ದಿನದಿಂದ ದಿನಕ್ಕೆ ಧರ್ಮ ಕಡಿಮೆಯಾಗ್ತದೆ ಎಂದು ಬ್ರಹ್ಮೇಂದ್ರ ಸ್ವಾಮಿಗಳು ತಮ್ಮ ಕಾಲಜ್ಞಾನದಲ್ಲಿ ಹೇಳಿದ್ದಾರೆ. ಅದು ಖಂಡಿತ ನಿಜ ಎಂದು ನಮ್ಗೆಲ್ರಿಗೂ ಗೊತ್ತು. ದಿನದಿಂದ ದಿನಕ್ಕೆ ಅಧರ್ಮ ಹೆಚ್ಚಾಗಿ ಕೆಲವು ದೇವಾಲಯಗಳು ಪೂಜೆಗಳಿಲ್ಲದೆ ಮುಚ್ಚಿ ಹೋಗ್ತವೆ ಎಂದು ಹೇಳಿದ್ದಾರೆ. ರಾಜವಂಶಗಳು ರಾಜರ ಆಳ್ವಿಕೆ ನಾಶವಾಗ್ತವೆ. ಈಗ ಭಾರತದಲ್ಲಿ ರಾಜವಂಶ ವ್ಯವಸ್ಥೆ ಎಂಬುವುದೇ ಇಲ್ಲ. ಬ್ರಾಹ್ಮಣರ ಅಗ್ರಹಾರಗಳು ನಾಶವಾಗ್ತವೆ. ಈಗ ನಮ್ಗೆ ಗೊತ್ತಿಲ್ಲ, ಆದ್ರೆ 100 ವರ್ಷಗಳ ಹಿಂದೆಯೇ ಬ್ರಾಹ್ಮಣರಿಗೆ 100 ಎಕರೆಗಳ ಅಗ್ರಹಾರಗಳು ಇದ್ದವು. ಈಗ ಎಲ್ಲಿಯೂ ಅಗ್ರಹಾರಗಳಿಲ್ಲ. ಪರ್ವತಗಳಿಂದ ಒಂದು ಮೊಸಳೆ ಬರ್ತದೆ. ಹೀಗೆ 8 ದಿನಗಳ ಕಾಲ ಇದ್ದು ಭ್ರಮರಾಂಬ ದೇವಾಲಯದಲ್ಲಿ ನುಗ್ಗಿ ಒಂದು ಮೇಕೆಯ ರೀತಿ ಗರ್ಜಿಸಿ ಮಾಯವಾಗ್ತದೆ ಎಂದು ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ್ದಾರೆ. ಕಲಿಯುಗ 5000 ವರ್ಷಗಳು ಪೂರ್ತಿಯಾದಾಗ ಬೆಂಗಳೂರಿನ ಕಾಮಾಕ್ಷಿ ವಿಗ್ರಹದಿಂದ ರಕ್ತ ಹರಿಯುತ್ತದೆ. ಶ್ರೀಶೈಲಕ್ಕೆ ದಕ್ಷಿಣದ ಗುಡ್ಡಗಳಿಂದ ಕಲ್ಲುಗಳು ಉರುಳಿ ಜನರಿಗೆ ನಷ್ಟವಾಗ್ತದೆ ಎಂದು ಹೇಳಿದ್ದಾರೆ. ಒಡೆದ ಕಲ್ಲುಗಳ ತುಂಡುಗಳು ಎದ್ದು ಆಕಾಶದಲ್ಲಿ ಹಾರ್ತವೆ ಎಂದು ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ್ದಾರೆ. ಇನ್ನು ಬ್ರಹ್ಮೇಂದ್ರ ಸ್ವಾಮಿಯವರ ಜನ್ಮ ರಹಸ್ಯವನ್ನು ಹೇಳಿದ್ದಾರೆ. 5000 ವರ್ಷಗಳ ನಂತರ ನಾನು ಶ್ರೀ ವೀರಭೋಗೇಂದ್ರ ವಸಂತರಾಯರ ಅವತಾರ ತಾಳಿ ಮತ್ತೆ ಜನ್ಮ ತಾಳ್ತೇನೆ ಎಂದು, ಈ ಘಟನೆ ಜರುಗುವ ಮೊದಲು ಅನೇಕ ವಿಪತ್ತುಗಳು ವಿಕಟ ಸಂಗತಿಗಳು ಕಾಣಿಸುತ್ತವೆ ಎಂದು ಹೇಳಿದ್ದಾರೆ. ಹೀಗೆ ಭವಿಷ್ಯವನ್ನ ಮೊದಲೇ ಊಹಿಸಿ ಬರೆದ ಬ್ರಹ್ಮೇಂದ್ರ ಸ್ವಾಮಿಯವರ ಕಾಲಜ್ಞಾನದಲ್ಲಿ ಎಷ್ಟೋ ಸಂಗತಿಗಳು ಬಹಳಷ್ಟು ನಡೆದಿವೆ. ಇನ್ನು ಮುಂದಿನ ದಿನಗಳು ಹೇಗಿರಲಿವೆ ಎಂದು ಯಾರಿಗೂ ಗೊತ್ತಿಲ್ಲ. ಹೇಗಿದ್ದರೂ ವಿಧಿಯಂತೆ ಜರುಗಬೇಕಾದವು ಜರುಗುತ್ತವೆ. ಕಾಲದೊಂದಿಗೆ ನಾವು ಮುಂದೆ ಸಾಗಬೇಕು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಆಸಕ್ತಿಯಾದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.